ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ಹೊಸ ವರ್ಷ ಉಗಾದಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಪರಾಭವ ನಾಮ ಸಂವತ್ಸರ ಹೇಗಿದೆ, ಪಂಚಾಂಗದ ಶ್ರವಣದ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಮಗೆ ನವನಾಯಕರು ಯಾರು ಅಂತ ನಾವು ತಿಳ್ಕೊಳ್ತೀವಿ. ನವನಾಯಕರು, ಈ ನವನಾಯಕರಿಂದ ನಮಗೆ ದೇಶದಲ್ಲಿ ಬರ್ತಕ್ಕಂಥ ಸ್ವಲ್ಪ ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯನ್ನು ಈ ನವನಾಯಕರಿಂದ ನಾವು ತಿಳ್ಕೊಬೋದು. ಈ ವರ್ಷದ ರಾಜ ಬಂದ್ಬಿಟ್ಟು ಗುರು. ಲಗ್ನದಿಂದ 4ನೇ ಮನೆಯಲ್ಲಿರ್ತಕ್ಕಂಥ ಗುರು ಸ್ವಲ್ಪ ದೇಶದಲ್ಲಿ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಆಡಳಿತ ನಮ್ದಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಆಡಳಿತ ರಾಜನಿಂದ ಬರ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ಪಂಚಾಂಗ ಶ್ರವಣ ಹೇಳ್ತಾ ಇದೆ. ಹಾಗೆ 2ನೇ ಮನೆ ನಾವು ನೋಡಿದಾಗ ಅಥವಾ 2ನೇ ವಿಚಾರದಲ್ಲಿ ನೋಡಿದಾಗ, ಮಂತ್ರಿ ವಿಚಾರದಲ್ಲಿ ಬಂದಾಗ ಕುಜನ ಆಧಿಪತ್ಯ ಮಂತ್ರಿಯನ್ನು ತೋರಿಸುತ್ತೆ. ಆದರೆ ಈ ಒಂದು ಉಗಾದಿ ಭವಿಷ್ಯದ ಲಗ್ನ ತಗೊಂಡಾಗ 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 12ನೇರಲ್ಲಿರೋದ್ರಿಂದ ಮಂತ್ರಿಯ ಕೆಲವು ವಿಚಾರಗಳಲ್ಲಿ ಅಥವಾ ಈ ಒಂದು ಹೋಮ್ ಮಿನಿಸ್ಟ್ರಿ ಅಂತ ನಾವೇನು ಕರಿತೀವಿ, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮತ್ತೊಂದಿರ್ಬೋದು, ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಆರ್ಥಿಕ ಮುಗ್ಗಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಈ ಒಂದು ಕಾಂಬಿನೇಷನಲ್ಲಿ ತೋರಿಸ್ತಾ ಇದೆ. ಹಾಗೆ 3ನೇ ನವನಾಯಕರಲ್ಲಿ ಹೋದಾಗ ಸೇನಾಧಿಪತಿಯಾಗಿ ಚಂದ್ರ ಬರ್ತಾನೆ. ಚಂದ್ರ ಲಗ್ನದಲ್ಲೇ ಇರೋದ್ರಿಂದ ಸೈನ್ಯ ಬಲಿಷ್ಠವಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಯುದ್ಧ ನಡೆದಾಗ ಸೈನ್ಯ ಮುಂದಾಳತ್ವ ತಗೊಂಡು ಜಯವನ್ನ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಖಚಿತ ಅಂತ ಹೇಳಿ ಬರ್ತಕ್ಕಂಥದ್ದು ಈ ನವನಾಯಕರಿಂದ ಬರ್ತಕ್ಕಂಥದ್ದು. 4ನೇ ನಾಯಕ ನೋಡಿದಾಗ ಸಸ್ಯಾದೀಪ ಆಗಿರ್ತಕ್ಕಂಥ ಶುಕ್ರ. ಸಸ್ಯಗಳು ಉತ್ತಮವಾಗಿರ್ತಕ್ಕಂಥ ಬೆಳೆ ಬೆಳೆದು ಈ ತರಕಾರಿ ಸಸ್ಯದಿಂದ ಬಂದಿರತಕ್ಕಂಥ ಅನೇಕ ಪದಾರ್ಥಗಳಿಂದ ನಮಗೆ ಅನುಕೂಲ ಆಗಿ ಅದರಲ್ಲಿರ್ತಕ್ಕಂಥ ಒಂದು ಬೆಳೆ ಹಾಗೆ ಬೆಲೆ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಬರ್ತಾ ಇದೆ. ಹಾಗೆ 5ನೇ ನಾಯಕ ಧಾನ್ಯಾಧಿಪತಿ. ಇಲ್ಲಿ ಧಾನ್ಯಾಧಿಪತಿ ಬುಧ ಬಂದು ಲಗ್ನದಿಂದ 12ನೇ ಮೇಲಿರೋದ್ರಿಂದ ಸ್ವಲ್ಪ ಧಾನ್ಯದ ಬೆಲೆ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಶಾರ್ಟ್ ಪ್ರೊಡಕ್ಷನ್ ಅಂತ ಕರೀತಾರೆ, ಶಾರ್ಟ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ಈ ಒಂದು ಉಗಾದಿಯ ಪಂಚಾಂಗ ಶ್ರವಣದಲ್ಲಿ ಬರ್ತಕ್ಕಂಥದ್ದು. ಹಾಗೆ 6ನೇ ನವನಾಯಕರಲ್ಲಿ ಅರ್ಘ್ಯಾಧಿಪತಿನ ನೋಡಿದಾಗ ಚಂದ್ರ. ಚಂದ್ರ ಲಗ್ನದಲ್ಲೇ ಇರೋದ್ರಿಂದ ಅರ್ಘ್ಯ ಪದಾರ್ಥಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ. ಇನ್ನು 7ನೇ ನವನಾಯಕರಲ್ಲಿ ಮೇಘಾದೀಪ ಚಂದ್ರ ಬಂದಿರತಕ್ಕಂಥದ್ದು. ಈ ವರ್ಷ ಮಳೆ ಅತಿ ಹೆಚ್ಚಾಗಿ ಇರತಕ್ಕಂಥದ್ದು ಅನೇಕ ಪ್ರದೇಶಗಳಲ್ಲಿ ನೋಡ್ಬೋದು. ಪ್ರವಾಹ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತದೆ. ಯಾಕಂದರೆ ಚಂದ್ರ ಜಲತತ್ವ ಗ್ರಹ, ಕೂತಿರ್ತಕ್ಕಂಥದ್ದು ಜಲತತ್ವದ ರಾಶಿ ಮೀನರಾಶಿಯಲ್ಲಿ ಪ್ರವಾಹ ರೀತಿಯಾಗಿರ್ತಕ್ಕಂಥದ್ದು ಹೆಚ್ಚಿನ ಒಂದು ನೀರಿನ ಅಥವಾ ಮಳೆಯ ವಿಚಾರದಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 8ನೇ ನಾಯಕನಲ್ಲಿ ನವನಾಯಕರಲ್ಲಿ 8ನೇ ಮನೆ ರಸಾದೀಪ ಅಂತ ಬರ್ತಕ್ಕಂಥದ್ದು ರವಿ ತೋರಿಸ್ತಾ ಇದೆ. ರಸಗಳು ಅಂದರೆ ಇಲ್ಲಿ ನಾವು ಹಣ್ಣಿನ ರಸ, ಹಾಗೆ ಅನೇಕ ಒಂದು ಕಬ್ಬಿನ ವಿಚಾರದಲ್ಲಿ ಬಂದಾಗ ಬೆಲ್ಲ, ಇವೆಲ್ಲ ರಸಾಧಿಪತಿ ಬರ್ತಕ್ಕಂಥದ್ದು. ರವಿ ಆಗಿರೋದ್ರಿಂದ ಲಗ್ನದಲ್ಲೇ ಇರೋದ್ರಿಂದ ಬೆಲೆಗಳು ಸ್ವಲ್ಪ ಸ್ಥಿರದಲ್ಲಿರ್ತಕ್ಕಂಥದ್ದು, ಹೆಚ್ಚಾಗದೇ ಇರತಕ್ಕಂಥ ಸಾಧ್ಯತೆ, ಉತ್ತಮವಾಗಿರ್ತಕ್ಕಂಥ ಬೆಳೆನೂ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ 9ನೇ ಮನೆ 9ನೇ ನವನಾಯಕದಲ್ಲಿ ನೀರಸಾಧಿಪತಿ ಅಂತ ನಾವು ಕರಿತೀವಿ. ನೀರಸಾಧಿಪತಿ ಅಂತಂದ್ರೆ ನಾವು ಜನರಲ್ ಆಗಿ ಮೆಟಲ್ಸ್ ಅಂತ ನಾವು ತಗೊಳ್ತೀವಿ. ಗುರು ಬಂದಿರೋದ್ರಿಂದ ಸ್ವಲ್ಪ ಗುರು 4ನೇ ಮನೆಯಲ್ಲಿರ್ತಕ್ಕಂಥದ್ದು ಈ ವರ್ಷ ಕೆಲವು ರಾಶಿಗಳಲ್ಲಿ ಹಿಂದೆ ಮುಂದೆ ಬರ್ತಕ್ಕಂಥದ್ದು, ಸ್ವಲ್ಪ ಈ ಮೆಟಲ್ಸ್ ವಿಚಾರದಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಆಗ್ತಕ್ಕಂಥದ್ದು. ಈ ಕಬ್ಬಿಣದ ವಿಚಾರದಲ್ಲಿ ಅತಿ ಹೆಚ್ಚು ರೇಟ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಕ್ಟೋಬರಿಂದ ಡಿಸೆಂಬರ್ ಒಳಗಡೆ ಈ ಬಂಗಾರದ ಬೆಲೆ ಕುಸಿತಕ್ಕಂಥದ್ದು ಈ ವರ್ಷ ಕಂಡು ಬರ್ತಾ ಇದೆ. ಇದು ಈ ಒಂದು ಪಂಚಾಂಗದಲ್ಲಿ ಬರ್ತಕ್ಕಂಥ ನವನಾಯಕರ ಫಲ.